ನೀವೇನಾದರೂ ನಿಮ್ಮ ಲೈಫ್ನ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸಿಷನ್ಸ್, ನೀವು ನೆಕ್ಸ್ಟ್ 4 ಇಯರ್ಸ್ ಸ್ಪೆಂಡ್ ಮಾಡುವಂಥ, ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡಿ ನಿಮ್ಮ ಲೈಫ್ನ ಡಿಸೈಡ್ ಮಾಡುವಂಥ ಒಂದು ಇಂಜಿನಿಯರಿಂಗ್ ಕಾಲೇಜ್ನ ಚೂಸ್ ಮಾಡಬೇಕು ಅಂತಿದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು. ನೀವು ನೋಡ್ತಿದ್ದೀರಾ ಇಂಜಿನಿಯರಿಂಗ್ ಕನ್ನಡ ಆ್ಯಂಡ್ ನಾನು ನಿಮ್ಮ ಚಂದನ್. ನೋಡಿ, ನೀವು ಇವತ್ತು ಹೇಗಿದ್ದೀರಾ, ಮುಂದೆ ಏನಾಗ್ತೀರಾ ಅಂತ ಎಲ್ಲದನ್ನೂ ಡಿಸೈಡ್ ಮಾಡೋದು ನೀವು ತಗೊಳ್ಳೋವಂಥ ಡಿಸಿಷನ್ಸೇ. 1-2 ವರ್ಷ ಯೂಸ್ ಮಾಡುವಂಥ ಬಟ್ಟೆ ತೊಗೋಬೇಕಾದ್ರೇ ಅಷ್ಟು ಯೋಚನೆ ಮಾಡ್ತೀವಿ. ಜಸ್ಟ್ ಇಮ್ಯಾಜಿನ್, ನಿಮ್ಮ ಲೈಫ್ನ ಡಿಸೈಡ್ ಮಾಡುವಂಥ ಪವರ್ ಇರೋವಂಥ ಒಂದು ಕೋರ್ಸ್ ಅಥವಾ ಕಾಲೇಜ್ನ ಚೂಸ್ ಮಾಡುವಂಥ ಡಿಸಿಷನ್ ಮಾಡಬೇಕಾದ್ರೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಬಟ್ ಮೋಸ್ಟ್ ಸ್ಟೂಡೆಂಟ್ಸ್ ಇದನ್ನ ಮಾಡಲ್ಲ ಆ್ಯಂಡ್ ದೇ ರಿಗ್ರೆಟ್ ದಿಸ್ ಫಾರ್ ಎವರ್. ಒಂದು ಇಂಜಿನಿಯರಿಂಗ್ ಕಾಲೇಜ್ನ ಚೂಸ್ ಮಾಡಬೇಕಾದ್ರೆ ನನ್ನ ಪ್ರಕಾರ 4 ಮೇಜರ್ ಪಾಯಿಂಟ್ಸ್ನ ನೋಡಬೇಕು. ಫಸ್ಟ್ ಆಫ್ ಆಲ್, ರಿಸ್ಟ್ರಿಕ್ಷನ್ಸ್. ಟ್ರೆಡಿಷ್ನಲ್ ಕಾಲೇಜಸ್ಗಳಲ್ಲಿ ಇನ್ನೂ 75 to 85% ಅಟೆಂಡೆನ್ಸ್ ಕ್ರೈಟೀರಿಯಾ, ಕಾಲೇಜ್ ಯೂನಿಫಾರ್ಮ್, ಕಾಲೇಜ್ ಕ್ಯಾಂಪಸ್ ಒಳಗೆ ಮೊಬೈಲ್ಸ್ ಅಲೋಡ್ ಇರಲ್ಲ, ಫಿಕ್ಸ್ಡ್ ಟೈಮಿಂಗ್ ಇರುತ್ತೆ, ಆ್ಯಂಡ್ ಸ್ವಲ್ಪ ಹಾಸ್ಟೆಲ್ಗಳಲ್ಲಿ ರಾತ್ರಿ ಹೊತ್ತು ಲ್ಯಾಪ್ಟಾಪ್ ಯೂಸ್ ಮಾಡೋಂಗಿಲ್ಲ. ನೀವು ಯಾವ್ದಾದ್ರು ಈವೆಂಟ್ ಅಟೆಂಡ್ ಮಾಡ್ತೀನಿ ಅಂದರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ, ಅಟೆಂಡೆನ್ಸ್ ಕೊಡಲ್ಲ, ಈ ಥರ ಎಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಆ್ಯಂಡ್ ಹಿಂಗಿದ್ದಾಗ ನಿಮ್ಮ ಕೆರಿಯರಲ್ಲಿ ನೀವು ಗ್ರೋ ಆಗೋದು, ಅದರಲ್ಲೂ ನೀವು ಸ್ಟೂಡೆಂಟ್ ಆಗಿರಬೇಕಾದ್ರೆ ಏನೇನು ಎಕ್ಸ್ಟ್ರಾ ಪ್ರಾಕ್ಟಿಕಲಿ ಏನೇನು ಕಲಿಬೇಕು ಆ್ಯಂಡ್ ನೆಟ್ವರ್ಕಿಂಗ್ ಮಾಡಬೇಕು, ಇದನ್ನೆಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತೆ. ನೀವೇನಾದರೂ ನಿಮ್ಮ ಟೆಕ್ ಕೆರಿಯರ್ ಬಗ್ಗೆ ಸೀರಿಯಸ್ ಆಗಿದ್ದರೆ ಇಂಥ ರಿಸ್ಟ್ರಿಕ್ಟೆಡ್ ಕಾಲೇಜಸಲ್ಲಿ, ಅದರಲ್ಲೂ ಪ್ಲೇಸ್ಮೆಂಟ್ಸ್ ಚೆನ್ನಾಗಿಲ್ಲ, ಕ್ವಾಲಿಟಿ ಇಲ್ಲ ಅನ್ನೋದಾದರೆ ಸ್ಟೇ ಅವೇ ಫ್ರಮ್ ದೀಸ್ ಕಾಲೇಜಸ್. ನೆಕ್ಸ್ಟ್ ಪಾಯಿಂಟ್, ಕ್ವಾಲಿಟಿ. ಕಾಲೇಜ್ ಹೆಂಗೆ ಕಾಣಿಸುತ್ತೆ, ಬಿಲ್ಡಿಂಗ್ಸ್ ಹೆಂಗೆ ಕಟ್ಟಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ತೋರಿಸ್ಕೋತಾರೆ ಅನ್ನೋದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗೋದು ಟೀಚಿಂಗ್ ಹೆಂಗಿದೆ, ಟೀಚರ್ಸ್ ಕ್ವಾಲಿಟಿ ಹೆಂಗಿದೆ, ಲ್ಯಾಬ್ ಫೆಸಿಲಿಟೀಸ್ ಇದೆಯಾ, ಸ್ಟಾರ್ಟಪ್ಸ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾರಾ, ಇಲ್ಲಿ ಹೋದರೆ ನಿಮಗೆ ಲೈಕ್ ಮೈಂಡೆಡ್ ಪೀಪಲ್ ಅಂದರೆ ಯಾರು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಲೈಫಲ್ಲಿ ಅಂಥವ್ರು ಸಿಗೋ ಚಾನ್ಸಸ್ ಜಾಸ್ತಿ ಇದೆಯಾ, ಆ್ಯಂಡ್ ಕೋಡಿಂಗ್ ಕಲ್ಚರ್ ಹೆಂಗಿದೆ, ಟೆಕ್ನಿಕಲ್ ಕ್ಲಬ್ಸ್ ಇದೆಯಾ, ಇದನ್ನೆಲ್ಲ ನೀವು ಅನಲೈಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಐ ಆಲ್ವೇಸ್ ಸಜೆಸ್ಟ್ ನ್ಯೂ ಏಜ್ ಕಾಲೇಜಸ್, ಆ್ಯಂಡ್ ಒನ್ ಸಚ್ ಕಾಲೇಜ್ ಇಸ್ ಸ್ಕೇಲರ್ ಸ್ಕೂಲ್ ಆಫ್ ಟೆಕ್ನಾಲಜಿ. ಇವರ 4-year ಪ್ರೋಗ್ರಾಮ್ ಇನ್ CS and AI ಅಲ್ಲಿ ಇಂಡಸ್ಟ್ರಿಗೆ ಬೇಕಾಗಿರುವಂಥ ಟಾಪ್ ಟೆಕ್ ಸ್ಕಿಲ್ಸ್ನ ಪ್ರಾಕ್ಟಿಕಲಿ ಹೇಳ್ಕೊಟ್ಟು 50+ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ನ ಮಾಡಿಸೋದಷ್ಟೇ ಅಲ್ಲದೆ ನಿಮಗೆ 1 year ಇಂಡಸ್ಟ್ರಿ ಇಮರ್ಷನ್ ಕೂಡ ಪ್ರೊವೈಡ್ ಮಾಡ್ತಾರೆ. ನೀವು ಬೇಕಿದ್ರೆ 3+1 year ಪ್ರೋಗ್ರಾಮ್ ಅಂದರೆ 3 years BSc ಇನ್ IIT ಮಡ್ರಾಸ್ ಅವ್ರ ಬಿಟ್ಸ್ ಪೆಲಾನಿ ಮಾಡಿಕೊಂಡು 1 year MS-ನ ನೀವು ವುಲ್ಫ್ ಯೂನಿವರ್ಸಿಟಿಯಿಂದ ತಗೋಬಹುದು. ಗೂಗಲ್, ಅಮೆಝಾನ್, ಮೈಕ್ರೋಸಾಫ್ಟ್ ಅಲ್ಲಿ ವರ್ಕ್ ಮಾಡಿ ನೀವು ಡೈಲಿ ಯೂಸ್ ಮಾಡುವಂಥ ಎಷ್ಟೊಂದು ಪ್ರಾಡಕ್ಟ್ಸ್ನ ಬಿಲ್ಡ್ ಮಾಡಿರುವಂಥ ರಿಯಲ್ ಇಂಜಿನಿಯರ್ಸ್ ನಿಮಗೆ ಕ್ಲಾಸ್ ತಗೋತಾ ಇರ್ತಾರೆ. ಮೋಸ್ಟ್ ಇಂಟ್ರೆಸ್ಟಿಂಗ್ ನ್ಯೂಸ್ ಏನಪ್ಪಾ ಅಂದರೆ, ರೀಸೆಂಟ್ ಆಗಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿರೋರಿಗೆ ಅಥವಾ ಪ್ರೊಫೈಲ್ ಚೆನ್ನಾಗಿರೋರಿಗೆ ಸ್ಕಾಲರ್ಶಿಪ್ನ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಸ್ಕಾಲರ್ಶಿಪ್ನ ಲಾಂಚ್ ಮಾಡಿರೋದು ರಿಪ್ಲಿಂಗ್ ಅನ್ನೋ ಒಂದು $10 billion ಕಂಪನಿಯ ಕೋ-ಫೌಂಡರ್ ಆಗಿರುವಂಥ ಪ್ರಸನ್ನ ಸಂಕರ್ ಅವರು. ಒಳ್ಳೆ ಪ್ರೊಫೈಲ್ ಇಟ್ಕೊಂಡು ಅಥವಾ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಫೈನಾನ್ಷಿಯಲ್ ಕಂಡೀಷನ್ ಸರಿ ಇಲ್ಲದೆ ಇರೋ ಮಾತ್ರಕ್ಕೆ ಕಾಂಪ್ರಮೈಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಸ್ಕಾಲರ್ಶಿಪ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೀವೇನಾದರೂ NCET ಅಥವಾ ಬೇರೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಿನೋ ಅಥವಾ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಅಪ್ ಟು 100% ಸ್ಕಾಲರ್ಶಿಪ್ ಕೂಡ ಸಿಗೋ ಚಾನ್ಸ್ ಇದೆ. SST ವಿಮೆನ್ ಇನ್ ಟೆಕ್ಗೆ ಸಪೋರ್ಟ್ ಮಾಡೋದ್ರಿಂದ ಫಿಮೇಲ್ಸ್ಗೆ ಸ್ವಲ್ಪ ಹೈಯರ್ ಪ್ರಿಫರೆನ್ಸ್ ಕೂಡ ಇರುತ್ತೆ. ಆದರೆ ಲಿಮಿಟೆಡ್ ಸ್ಲಾಟ್ಸ್ ಇರೋದ್ರಿಂದ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಸೀಟ್ಸ್ನ ಅಲಾಟ್ ಮಾಡ್ತಿದ್ದಾರೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ. ಈ ಕಾಲೇಜಿನ ಸ್ಟೂಡೆಂಟ್ಸ್ ಅವರ ಸೆಕೆಂಡ್ ಇಯರಲ್ಲೇ ಆ್ಯಪಲ್, ಸ್ವಿಗ್ಗಿ, ಝೊಮ್ಯಾಟೊ ಅಂತ ಕಂಪನೀಸಲ್ಲಿ ಇಂಟರ್ನ್ಶಿಪ್ಸ್ ಅಥವಾ ಪ್ರೋಗ್ರಾಮ್ಸ್ನ ಕ್ರ್ಯಾಕ್ ಮಾಡಿದ್ದಾರೆ. ಅದು ವಿತ್ ಅನ್ ಆವರೇಜ್ ಸ್ಟೈಪೆಂಡ್ ಆಫ್ 30,000 rupees ಆ್ಯಂಡ್ ಹೈಯೆಸ್ಟ್ ಸ್ಟೈಪೆಂಡ್ 2 lakh rupees ಇದೆ. ಆ್ಯಂಡ್ ಇವರಿಗೆ ಸಿಂಗಾಪುರ್, ಬಾಲಿ ಮತ್ತು ಜರ್ಮನಿಯಿಂದ ಆಫರ್ಸ್ ಕೂಡ ಸಿಕ್ಕಿದೆ. ChatGPTಯ ಕೋ-ಕ್ರಿಯೇಟರ್ಸ್ ಇಂದ ಸೂಪರ್ ಮೆಂಟರ್ ಸೆಷನ್ಸ್ನ ಹಾಸ್ಟ್ ಮಾಡ್ತಾರೆ. ಆ್ಯಂಡ್ ಇದ್ರ ಜೊತೆಗೆ ಇಲ್ಲಿ ಸ್ಟೂಡೆಂಟ್ಸ್ ಡೆವಲಪ್ ಮಾಡಿರುವಂಥ ಒಂದು AI ಟೂಲ್ನ IIT ಮಡ್ರಾಸಲ್ಲಿ ಯೂಸ್ ಮಾಡ್ತಿದ್ದಾರೆ. ಸೊ ನೀವೇನಾದರೂ ನಿಮ್ಮ ಟೆಕ್ ಕೆರಿಯರ್ ಬಗ್ಗೆ ಸೀರಿಯಸ್ ಆಗಿದ್ರೆ ಈ ಕಾಲೇಜ್ನ ಕನ್ಸಿಡರ್ ಮಾಡಿ. ನಾನು ಹೇಳ್ತಿದ್ದೀನಿ ಅಂತ ಅಷ್ಟೇ ಅಲ್ಲ, ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಎಲ್ಲಾನು ನೋಡಿ, ಎಲ್ಲ ಸರಿ ಅನಿಸಿ ಜಾಯ್ನ್ ಆಗಬೇಕು ಅಂತ ಇದ್ರೆ ಇವರ ಎಂಟ್ರೆನ್ಸ್ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು. ಸ್ಕೇಲರ್ NCET ಎಕ್ಸಾಮಲ್ಲಿ ನಿಮಗೆ ಲಾಜಿಕಲ್ ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಮೇಲೆ ಕ್ವೆಶನ್ಸ್ ಇರುತ್ತೆ. ಡೋಂಟ್ ವರಿ, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲ ಇರಲ್ಲ. ಮೊದಲೇ ಹೇಳ್ದಂಗೆ ಟೆಸ್ಟ್ ಲಿಂಕು ಡಿಸ್ಕ್ರಿಪ್ಷನ್ಲಿದೆ, ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಆಗಿ ಅಂತ ಹೇಳ್ತಾ ಇವಾಗ 3rd ಪಾಯಿಂಟ್ಗೆ ಬರೋದಾದರೆ ಪ್ಲೇಸ್ಮೆಂಟ್ಸ್. ನಾನು ಪ್ಲೇಸ್ಮೆಂಟ್ಸ್ಗೆ ನನ್ನ ಕಾಲೇಜ್ ಮೇಲೆ ಡಿಪೆಂಡ್ ಆಗ್ತೀನಿ. ನನಗೆ ಕಂಫರ್ಟ್ ಝೋನ್ ಬೇಕು, ನನಗೆ ಆವ್ರೇಜ್ ಪ್ಯಾಕೇಜ್ ಸಿಕ್ಕಿದ್ರೂ ಸಾಕು, ಅಥವಾ ನನ್ನ ಪ್ಯಾಷನ್ ಬೇರೆ ಏನೋ ಇದೆ, ಇಂಜಿನಿಯರಿಂಗ್ ಬ್ಯಾಕಪ್ ಆಗಿ ಮಾಡ್ತಿದ್ದೀನಿ ಅಂದರೆ ಆದಷ್ಟು ಒಳ್ಳೆ ಪ್ಲೇಸ್ಮೆಂಟ್ಸ್ ಇರೋವಂಥ ಕಾಲೇಜ್ನ ಚೂಸ್ ಮಾಡಿ. ಎಷ್ಟೊಂದು ಕಾಲೇಜಸ್ ನಿಮಗೆ 100% ಪ್ಲೇಸ್ಮೆಂಟ್ಸ್ ಅಂತ ಹೇಳ್ತಾರೆ, ಬಟ್ ಅಲ್ಲಿ 50% ಪ್ಲೇಸ್ ಆಗಿರ್ತಾರೆ, ಇನ್ನು 50% ಜನದ ಹತ್ರ ನಾನೇ ಪ್ಲೇಸ್ಮೆಂಟ್ ಕೂರಲಿಲ್ಲ, ನಾನು ಹೈಯರ್ ಸ್ಟಡೀಸ್ ಮಾಡಿದೆ, ಈ ಥರ ಎಲ್ಲ ಬರ್ಸ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಅದು ಎಷ್ಟು ಜೆನ್ಯೂನ್ ಅಂತ ಸಹ ರಿಸರ್ಚ್ ಮಾಡೋದು ನಿಮ್ಮ ಟಾಸ್ಕ್ ಆಗಿರುತ್ತೆ. ಇದ್ರ ಜೊತೆಗೆ ಆ ಕಂಪ್ನೀಸ್ ಏನು ಬರ್ತಿದೆ
ಏನು ಹೈರ್ ಮಾಡ್ತಿದೆಯಲ್ಲ ಅದು ಮಾಸ್ ರಿಕ್ರೂಟರ್ಸಾ, ಅಂದರೆ ತುಂಬ ಜನನ ಕಡಿಮೆ ಪ್ಯಾಕೇಜಿಗೆ ತೊಗೊಂಡು ಹೋಗ್ತಾರಾ ಅಥವಾ ಕಡಿಮೆ ಜನನ ಜಾಸ್ತಿ ಪ್ಯಾಕೇಜಿಗೆ ತೊಗೊಂಡು ಹೋಗ್ತಾರಾ? ಸೊ ಅದನ್ನು ಸಹ ನೀವು ಡಿಸೈಡ್ ಮಾಡಬೇಕಾಗಿರುತ್ತೆ. ಆದಷ್ಟು ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಇಲ್ಲಿ ನಿಮಗೆ ಜಾಸ್ತಿ ಪೇ ಮಾಡ್ತಾರೆ ಅಂಥ ಪ್ಲೇಸ್ಮೆಂಟ್ಸ್ ಆಗೋವಂಥ ಕಾಲೇಜ್ಗೆ ಹೋಗಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟು, ನೀವು ಹೋಗ್ತಿರೋವಂಥ ಕಾಲೇಜು VTU ಅಂಡರ್ ಬರುತ್ತಾ ಅಥವಾ ಆಟೋನಮಸ್ಸಾ ಅಂತ ನೋಡೋದು ತುಂಬಾ ಇಂಪಾರ್ಟೆಂಟು. ಈ VTU ಕಾಲೇಜಸಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಆ್ಯಂಡ್ ಇವ್ಯಾಲ್ಯೂಯೇಷನ್ಸ್ ಕಷ್ಟ ಆಗುತ್ತೆ. ಬಟ್ ಅದೇ ನೀವು ಒಂದು ಆಟೋನಮಸ್ ಕಾಲೇಜಿಗೆ ಬಂದರೆ ಇವ್ಯಾಲ್ಯೂಯೇಷನ್ ಅದೇ ಕಾಲೇಜಲ್ಲಿ ನಡೆಯೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಆ್ಯಂಡ್ ನೀವು ಅಕಾಡೆಮಿಕ್ಸ್ ಮೇಲೆ ಅಷ್ಟು ಫೋಕಸ್ ಮಾಡಲಿಲ್ಲ ಅಂದರೂ ಒಂದು ದಿನ ಹಿಂದೆ 2 ದಿನ ಹಿಂದೆ ಎಕ್ಸಾಮ್ ಹಿಂದಿನ ದಿನ ನೋಡಿಕೊಂಡ್ರು ನೀವು ಒಳ್ಳೆ ಸ್ಕೋರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನೇ ಎಕ್ಸಾಮ್ ಹಿಂದಿನ ರಾತ್ರಿ ಅಷ್ಟೇ ಓದ್ತಿದ್ದಿದ್ದಾಯ್ತಾ, ನನಗೆ 9.3 CGPA ಇದೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಆದಷ್ಟು ಆಟೋನಮಸ್ ಕಾಲೇಜಸ್ನ ಪ್ರಿಫರ್ ಮಾಡಿ. ಆ್ಯಂಡ್ ಈ 4 ಪಾಯಿಂಟ್ಸಲ್ಲಿ ಇಲ್ಲ, ಬಟ್ ಇನ್ನೊಂದು ಪಾಯಿಂಟ್ ಇದೆ, ಏನಂದರೆ ಅದು ಎಕ್ಸ್ಟ್ರಾ ಆಯಿತಾ. ಸೊ ನೀವು ಆದಷ್ಟು ಟ್ರಾವೆಲ್ ಟೈಮ್ನ ರೆಡ್ಯೂಸ್ ಮಾಡಿ. ನಾನು ನೋಡಿದ್ದೀನಿ ಸ್ವಲ್ಪ ಜನ 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ, ಕಾಲೇಜ್ಗೆ 10 ಗಂಟೆಗೆ ಹೋಗ್ತಾರೆ. ಸೊ 3 ಅವರ್ ಹೋಯ್ತು, ಬರಬೇಕಾದ್ರೆ 3 ಅವರ್, 6 ಅವರ್ಸ್ ಆಫ್ ಯುವರ್ ಟೈಮ್ ಟ್ರಾವೆಲಲ್ಲಿ ಹೋಗ್ತಿದೆ. ಸೊ ಈ ಥರ ಮಾಡ್ಕೋಬೇಡಿ. ಆದಷ್ಟು ನಿಮ್ಮ ಮನೆಗೆ ಹತ್ತಿರ ಇರೋವಂಥ ಕಾಲೇಜ್, ಇಲ್ಲ ಅಂದರೆ ಯಾವುದೋ ದೂರ ಇದ್ದರೆ ಅಲ್ಲೇ ಹಾಸ್ಟೆಲ್, PG, ರೂಮ್ ಏನೋ ಮಾಡಿಕೊಂಡು ಇರಿ, ಆಯಿತಾ. ಸೊ ಇದೊಂದು ಟಿಪ್ ಹೇಳಬೇಕು. ಯಾವ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಈಗ ಡಿಸಿಷನ್ ಮಾಡೋದು ನಿಮಗೆ ಬಿಟ್ಟಿದ್ದು. ನೀವು ಸೀನಿಯರ್ಸ್ ಮಾತಾಡಿಸಿ, ಕಾಲೇಜ್ ಫ್ಯಾಕಲ್ಟಿಯವ್ರನ್ನ ಮಾತಾಡಿಸಿ, ಯಾರು ರಿಲೇಟಿವ್ಸ್ ಇದ್ದರೆ, ಅವ್ರಿಗೆ ಗೊತ್ತಿರೋರು ಇದ್ದರೆ ಅವ್ರ ಜೊತೆ ಮಾತಾಡಿ ಫೈನಲ್ ಡಿಸಿಷನ್ನ ತೊಗೊಳ್ಳಿ. ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ನಾನು ಆನ್ಸರ್ ಮಾಡಲಿಲ್ಲ ಅಂದರೂ ಬೇರೆಯವರು ಯಾರಾದರೂ ಕಮ್ಯುನಿಟಿ ಮೆಂಬರ್ಸ್ ನಿಮಗೆ ರಿಪ್ಲೈ ಮಾಡ್ತಾರೆ. ಆ್ಯಂಡ್ ನಿಮ್ಮ ಇಂಜಿನಿಯರಿಂಗ್ ಜರ್ನಿ ಈಸಿ ಆಗಬೇಕು ಅಂತ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.